ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಡುವ ಕರೂರು ಅನ್ನೋ ಗ್ರಾಮದಲ್ಲಿ ಸುಮಾರು ಒಂದು 900 ವೋಟರ್ಸ್ ಇದ್ದಾರೆ. ಆಮೇಲೆ ಇಲ್ಲಿ ಕರೂರಾಗ ಸಮಸ್ಯೆಗಳು ಭಾಳ ನಮಗೆ ರುದ್ರಭೂಮಿ ಇಲ್ಲ. ಓಟ್ ಕೇಳಂಗಿಂತ ಮುಂಚೆ ನಾವು ದೇವರುಗಳು ಕಾಣ್ತೀವಿ. ಓಟ್ ಕೇಳಾದ್ಮೇಲೆ ದೇವ್ಗಳ ಥರ ಕಾಣ್ತೀವಿ ನಾವು. 30 ವರ್ಷದಿಂದ ನೀವು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು? ಈಗ ಅಲ್ಲಿ ಇಲ್ಲಿ ಹೊಲದೊಳಗೆ ಉಗಿತಿದ್ದೀವ್ರಿ. ಈಗೆಲ್ಲ ಹೊಲಗಳೆಲ್ಲ ಕೊಟ್ಟಿದ್ದಾರೆ, ಸೈಟ್ ಆಗಕ್ಕವು. ಇಲ್ಲ ಈಗ ದಾವಣಗೆರೆಗೆ ಹೋಗ್ಬೇಕು, ಇಲ್ಲ ವೈಕುಂಠಕ್ಕೆ ಹೋಗ್ಬೇಕು. ಅಲ್ಲಿ ಗಾಡಿ ಬಸ್ಸು ಎಲ್ಲ ಇದು ಮಾಡಿದ್ರೆ ಒಂದು 12,000-13,000 ರೂಪಾಯಿ ಖರ್ಚು ಬರ್ತದೆ. ಯಾಕಂದ್ರೆ ಕಾಲೇಜಿಂದ ಆಗಲಿ ಎಲ್ಲದ್ರ ರಾತ್ರಿ ಹೆಣ್ಣು ಮಕ್ಕಳು ನಡ್ಕೊಂತ ಬರ್ತಾರೆ. ನೋಡ್ರಿ ರೋಡ್ ಅದು ಏನು ಇಲ್ಲ, ಬರ್ತಾರೆ ಓಟ್ ಕೇಳ್ತಾರ. ನಾವು ದುಡ್ಡೇರಲ್ಲಮ್ಮ, ಪಕ್ಷದವರು. ನಿಮ್ಮ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಮಸಾಲ ಮಾಡಿಕೊಡ್ಬೇಕು. ಯಾಕೆ ಹೇಳ್ತಿದ್ದೀರಾ? ಬಡ ಹಳ್ಳಿದು ಕೂಲಿ ಮಾಡ್ಬೇಕು, ಸಾಯಂಕಾಲ ಊಟ ಮಾಡ್ಬೇಕು. ಯಾಕೆ ಅಳ್ತಾ ಇದ್ದೀರಾ? ಯಾಕೆ ಅಳ್ತಿದ್ದೀರಾ? ಏನಾಗಿತ್ತು ಸೊಸಿಗೆ? ಏನಾಗಿತ್ತು? ಆಕೆಗೆ ಕೊರೋನಾ ಬಂದಿತ್ತು, ತೀರ್ಕೊಂಡ್ರು. ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು? ವೈಕುಂಠ. ಅವಾಗ್ಲೂ ಅಂತ್ಯ ಸಂಸ್ಕಾರ ಮಾಡಕ್ ಜಾಗ ಇರ್ಲಿಲ್ಲ. ಕೇಳಿರಿ ನಮ್ ಕಷ್ಟ ಇದೆ, ಸಹಾಯ ಮಾಡ್ರಿ ಅಂತ ಯಾರಿಗಾದ್ರೂ ಹೇಳಿದ್ರಿ? ಮಾಡ್ತವೆ ಕೊಡ್ತವೆ ಮಾಡ್ತವೆ. ನಮಗೆ ಏನಿಲ್ಲಮ್ಮ, ಅವ್ರದ್ದು ಏನು ಬೇಡ, ಮಸಾಲ ಮಾಡಿಕೊಟ್ರೆ ಸಾಕು.